ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೇಜರ್ ರಕ್ಷಿತ್ ಸನ್ನೇಗೌಡ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇವತ್ತು ವರ್ಲ್ಡ್ ಆರ್ಥರೈಟಿಸ್ ಡೇ ಬಗ್ಗೆ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತೇನೆ. ಪ್ರಪಂಚದಲ್ಲಿ 12th ಅಕ್ಟೋಬರ್ ಅನ್ನು ವರ್ಲ್ಡ್ ಆರ್ಥರೈಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತಿನ ದಿನದ ಉದ್ದೇಶ ಏನು ಅಂತಂದ್ರೆ ಆರ್ಥರೈಟಿಸ್ ಬಗ್ಗೆ ಅವೇರ್ನೆಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಇದು. ಯಾಕಂತಂದ್ರೆ ಆರ್ಥರೈಟಿಸ್ ಸಾಮಾನ್ಯವಾಗಿ 50 ವರ್ಷ ನಂತರ ಜನರಲ್ಲಿ ಕಾಣಿಸ್ಕೊಡುತ್ತೆ. ಆದರೆ ಇತ್ತೀಚೆಗೆ ಬಿಕಾಸ್ ಆಫ್ ಪುವರ್ ಲೈಫ್ ಸ್ಟೈಲ್ ಚಾಯ್ಸಸ್, ಅನ್ಹೆಲ್ದಿ ಡಯಟ್, ಸ್ಮೋಕಿಂಗ್, ಇನ್ಕ್ರೀಸ್ಡ್ ಕನ್ಸಂಪ್ಷನ್, ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ, ಆಮೇಲೆ ಹೆಂಗು ಜನರಲ್ಲಿ ಸ್ವಲ್ಪ ಜಾಸ್ತಿ ತೂಕ ಜಾಸ್ತಿ ಆಗ್ತಾ ಇರೋದು, ಓವರ್ ವೇಟ್ ಪ್ರಾಬ್ಲಮ್, ಇವೆಲ್ಲ ಕಾರಣಗಳಿಂದ ಯಂಗ್ ಏಜ್ ಅಲ್ಲಿ ಈಗ ಆರ್ಥರೈಟಿಸ್ ಅನ್ನ ನೋಡ್ತಾ ಇದ್ದೀವಿ. ಆರ್ಥರೈಟಿಸ್ ಅಂದ್ರೆ ಏನು? ಆರ್ಥರೈಟಿಸ್ ಅಂದ್ರೆ ಕೀಲಿನ ಒಂದು ಕಂಡೀಷನ್. ಇದರಲ್ಲಿ ಕಾರ್ಟಿಲೇಜು ವಯಸ್ಸಾದ ಕಾರಣದಿಂದ ಆಗಲಿ ಅಥವಾ ಗುರಿ ಬಂದು ಅದರೊಂದು ಕಾರಣದಿಂದಾಗಲಿ ಅದು ಕಾರ್ಟಿಲೇಜು ಸವಿದು ಹೋಗುತ್ತೆ. ಸಾಮಾನ್ಯವಾಗಿ ನಾವು ವಯಸ್ಸಾದ ಜನದಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಒಂದು ನೋಡ್ತೀವಿ. ಆಮೇಲೆ ಕಮ್ಮಿ ಯಂಗ್ಸ್ಟರ್ಸ್ ಅಲ್ಲಿ ನಾವು ರುಮಟಾಯ್ಡ್ ಆರ್ಥರೈಟಿಸ್, ಇದು ಒಂದು ಆಟೋ ಇಮ್ಯೂನ್ ಕಂಡೀಷನ್. ಇವೆರಡು ಕಂಡೀಷನ್ ಬಹಳ ಕಾಮನ್ ಕಂಡೀಷನ್ಸ್. ಇವೆರಡರಿಂದನೂ ಜಾಯಿಂಟ್ ಅಲ್ಲಿ ಕಾರ್ಟಿಲೇಜು ನಿಧಾನಕ್ಕೆ ಸವಿದು ಹೋಗುತ್ತೆ. ಆರ್ಥರೈಟಿಸ್ ಇಂದ ಕೀಲಿನಲ್ಲಿ ನೋವು ಕಾಣಿಸ್ಕೊಳ್ತದೆ, ಆಮೇಲೆ ಊತ, ಉರಿ, ಆಮೇಲೆ ಲಾಸ್ಟ್ ಅಲ್ಲಿ ಬಿಗಿ ಹಿಡ್ಕೊಳ್ತದೆ. ಇದರಿಂದ ವ್ಯಕ್ತಿಯ ಒಂದು ಚಲನಶೀಲತೆ ಹಾಗೂ ಜೀವನದ ಒಂದು ಗುಣಮಟ್ಟ ಇವೆರಡು ಕಮ್ಮಿ ಆಗ್ತಾ ಹೋಗುತ್ತದೆ. ಕೀಲಿನ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳೋದು? ಮೊದಲನೇದಾಗಿ ರೆಗ್ಯುಲರ್ ಆಗಿ ಚೆಕಪ್ಸ್ ಮಾಡ್ಕೊಳ್ಬೇಕು. ಒಂದು ಸಣ್ಣ ಒಂದು ನೋವು ಬಂದ್ರೆ, ಕೀಲಿನಲ್ಲಿ ನೋವು ಬಂದ್ರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅದನ್ನ ಚೆಕಪ್ ಮಾಡಿಸ್ಕೋಬೇಕು. ಇದರ ಟೈಮಲ್ಲಿ ಅದನ್ನ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಅದು ಟೈಮ್ಲಿ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಅದರಿಂದ ಕೀಲಿನ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಎರಡನೇದಾಗಿ ಬ್ಯಾಲೆನ್ಸ್ಡ್ ಡಯಟ್ ಆ್ಯಂಡ್ ವೇಟ್ ಮ್ಯಾನೇಜ್ಮೆಂಟ್, ಇದು ಬಹಳ ಮುಖ್ಯವಾದ. ಆಹಾರ ಪದಾರ್ಥಗಳು ಯಾವುದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸು ಮತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಇಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡಬೇಕು. ಆಮೇಲೆ ರೆಗ್ಯುಲರ್ ಆಗಿ ಸನ್ಲೈಟ್ನ ಎಕ್ಸ್ಪೋಜರ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಇದರಿಂದ ಶರೀರಕ್ಕೆ ವೈಟಮಿನ್ ಡಿ ಸಿಗುತ್ತದೆ. ವೈಟಮಿನ್ ಡಿ ಇಂದ ವ್ಯಕ್ತಿಯ ಒಂದು ಮೂಳೆ ಮತ್ತು ಕೀಲಿನ ಆರೋಗ್ಯ ಬಹಳ ಚೆನ್ನಾಗಿ ಮೇಂಟೈನ್ ಆಗುತ್ತದೆ. ಇದಲ್ಲದೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ, ಆಮೇಲೆ ಜಾಯಿಂಟಿನ ಮೇಲೆ ಒತ್ತಡ ಆದಷ್ಟು ಕಮ್ಮಿ ಮಾಡಬೇಕು. ಎಕ್ಸಸೈಸಸ್ ಮಾಡೋದ್ರಿಂದ ಲೂಬ್ರಿಕೇಶನ್, ಜಾಯಿಂಟ್ ಲೂಬ್ರಿಕೇಶನ್ ಜಾಸ್ತಿ ಆಗುತ್ತದೆ. ಇದರಿಂದ ಆರೋಗ್ಯ, ಜಾಯಿಂಟಿನ ಒಂದು ಆರೋಗ್ಯನು ತುಂಬಾ ಸಮಯ ತನಕ ನಡೆದು ಹೋಗುತ್ತದೆ. Nirmala Multi Speciality Hospital, your health, our priority.